ಪುಟ್ಟಕ್ಕನ ಮಕ್ಕಳು ಸೀರಿಯಲ್. ಊರವರ ಮುಂದೆ ಹೆಂಡತಿಗೆ ಮಾನಸಿಕ ಕಾಯಿಲೆ ಇದೆ. ಮುರಳಿಗೆ ಸಾನಳನ್ನು ಪಡೆದುಕೊಳ್ಳುವ ತವಕ ಆತ ಎಡವಿದ್ದು ತನ್ನ ತಾಯಿಯನ್ನು ಅತಿಯಾಗಿ ನಂಬಿ ತನ್ನ ತಾಯಿ ಏನೇ ಮಾಡಿದರೂ ತನ್ನ ಖುಷಿಗಾಗಿ ಏಳಿಗಾಗಿ ಮಾಡುತ್ತಾರೆ ಎಂದು ತಪ್ಪು ಕಲ್ಪನೆಯಲ್ಲಿ ಮುರಳಿ ಇರುತ್ತಾನೆ. ಮೇಲಾಗಿ ಪುಟ್ಟಕ್ಕ ಕೌಸಲ್ಯ ಕೆನೆಗೆ ಹೊಡೆದಿರುವ ವಿಚಾರ ಮುರಳಿಗೆ ಬಹಳ ನೋವು ನೀಡಿರುತ್ತದೆ. ತನ್ನ ತಾಯಿ ಬಳಿ ಯಾಕೆ ನಿಮಗೆ ಅತ್ತೆ ಹೊಡೆದರು, ಅಂಥದ್ದು ನೀವೇನು ಮಾಡಿದಿರಿ ಎಂದು ಕೇಳದೆ ನೇರವಾಗಿ ಮುರಳಿ ಪಂಚಾಯಿತಿ ಕರೆದಿದ್ದಾನೆ. ಸಹನಾ ಇದರಿಂದ ಬಹಳಷ್ಟು ಕೋಪ ಬರುತ್ತದೆ. ತನ್ನ ಮಾತಿಗೆ ಎಲ್ಲಿ ಬೆಲೆ ಇರುವುದು ಇಲ್ಲವೋ ಅಲ್ಲಿ ನಾವು ಕಾಲು ಇಡಬಾರದು ಎನ್ನುವುದು ಸಹನಳವಾದ. ಹೆಣ್ಣನ್ನು ತವರು ಮನೆಯಿಂದ ಗಂಡನ ಮನೆಗೆ ಕಳುಹಿಸಿದ ಬಳಿಕ ಆಕೆಗೆ ಗಂಡನೇ ಎಲ್ಲ ಆಗಿರುತ್ತಾನೆ. ಆದರೆ ಈಗ ಗಂಡನೇ ತನ್ನ ಹೆಂಡತಿಯನ್ನು ನೋವನ್ನು ಅರಿಯದೆ ನೀನು ಪ್ರತಿದಿನ ನನ್ನ ತಾಯಿ ಮೇಲೆ ಕಂಪ್ಲೇಂಟ್ ಮಾಡ್ತಿರುತ್ತೀಯ, ನಿನಗೆ ಮಾನಸಿಕ ಕಾಯಿಲೆ ಇದೆ ಎಂದು ಬಿಟ್ಟರೆ ಪಾಪ ಆಕೆ ಏನು ಮಾಡುತ್ತಾರೆ. ಸಾನಾಗಿ ತನ್ನ ಗಂಡ ಮಾಡುತ್ತಿರುವುದು ತಪ್ಪು ಎನ್ನುವುದು ವಿಚಾರ ತಿಳಿದಿದೆ. ಪಂಚಾಯಿತಿ ಮುರಳಿ ಕರೆದಿದ್ದಾನೆ ಎಂದು ಕೇಳಿದ ಪುಟ್ಟಕ್ಕ ಕೈಕಾಲು ನಡುಗಿ ಬಿಡುತ್ತದೆ. ಏನು ಮಾತನಾಡಬೇಕು ಎಂದು ದಿಕ್ಕು ತೋಚದೆ ಹಾಗೆ ಆಗುತ್ತದೆ. ಪಂಚಾಯಿತಿಗೆ ಹೋಗಲಿಲ್ಲ ಎಂದಾದರೆ ನಮ್ಮನ್ನು ಬಹಿಷ್ಕಾರ ಮಾಡಬಹುದು ಎನ್ನುವುದು ಕೂಡ ಪುಟ್ಟಕ್ಕಗೆ ತಿಳಿದಿದೆ. ಸಾನಳನ್ನು ಅದೆಷ್ಟು ಬಾರಿ ಪಂಚಾಯಿತಿಗೆ ಹೋಗೋಣ, ಅಲ್ಲಿ ಏನು ಎಂಬುದು ಇತ್ಯರ್ಥ ಆಗುತ್ತದೆ ನೋಡೋಣ ಎಂದು ಅದೆಷ್ಟು ಬಾರಿ ಹೇಳಿದರೂ ಸಾನ ಮಾತ್ರ ಅದನ್ನು ಕೇಳುತ್ತಲೇ ಇರುವುದಿಲ್ಲ. ಪಂಚಾಯಿತಿ ಕಟ್ಟೆಗೆ ಬಂಗಾರಮ್ಮ ಕೊನೆಗೆ ಸ್ನೇಹ ಕರೆ ಮಾಡಿ ಕೊಂಚ ಜೋರಾಗಿ ಅಕ್ಕನ ಬಳಿ ಹೇಳುತ್ತಾಳೆ. ಅಕ್ಕ, ನೀನು ಏನು ತಪ್ಪು ಮಾಡಿಲ್ಲ, ಆದರೂ ಪಂಚಾಯಿತಿಗೆ ಕರೆದಿದ್ದಾರೆ ಬಾವ, ನೀನು ಈ ಪಂಚಾಯಿತಿಗೆ ಹೋಗಬೇಡ ಎಂದು ಹೇಳಿ ಫೋನ್ ಇಡುತ್ತಾಳೆ. ಇತ್ತ ಬಂಗಾರಮ್ಮ ಊರವರ ಎದುರು ಪಂಚಾಯಿತಿ ಕಟ್ಟೆ ಬಳಿ ಕುಳಿತುಕೊಂಡು ಇರುತ್ತಾಳೆ. ರಾಜೇಶ್ವರಿ ಮಾತಿಗೆ ಸೊಪ್ಪು ಹಾಕದ ಬಂಗಾರಮ್ಮ ಅದೆಷ್ಟೇ ಹೊತ್ತಾದರೂ ಪುಟ್ಟಕ್ಕ ಬಾರದೇ ಇರುವುದನ್ನು ಕಂಡು ರಾಜೇಶ್ವರಿ ಹೇಳುತ್ತಾಳೆ, ಪುಟ್ಟಕ್ಕ ಹಾಗೂ ಆಕೆಯ ಮಕ್ಕಳು ಬರುವ ಹಾಗೆ ಕಾಣುತ್ತಿಲ್ಲ, ಏನು ತೀರ್ಪು ನೀಡುತ್ತೀರಿ, ಅದನ್ನು ನೀಡಿ ಎಂದು ಹೇಳಿದಾಗ ಪುಟ್ಟಕ್ಕ ಹಾಗೂ ಆಕೆಯ ಕುಟುಂಬದವರು ಪಂಚಾಯಿತಿ ಕಟ್ಟೆಗೆ ಬಳಿ ಬರುತ್ತಾರೆ. ಪಂಚಾಯಿತಿಗೆ ದೂರು ಕೊಟ್ಟ ಮುರಳಿ ಜೊತೆ ಮಾತನಾಡಲು ಹೇಳುತ್ತಾರೆ ಬಂಗಾರಮ್ಮ. ಸಾನಾಗೆ ತನ್ನ ಗಂಡ ಮಾಡುತ್ತಿರುವ ತಪ್ಪು ಎಂದು ತಿಳಿಯುತ್ತದೆ. ಮುರಳಿ ಮಾತು ಕೇಳಿದಂಗಾದ ಪುಟ್ಟಕ್ಕ ಮುರಳಿ ಸಹನ ಇತ್ತೀಚೆಗೆ ನಡೆದುಕೊಳ್ಳುವ ರೀತಿ ಹಾಗೂ ಆಕೆ ಮನೆ ಬಿಟ್ಟು ಹೋಗುವುದಕ್ಕೆ ಬಹಳ ಬೇಸರ ವ್ಯಕ್ತಪಡಿಸುತ್ತಾನೆ. ಹಾಗೆ ಆಕೆ ಮಾನಸಿಕ ಚಿಕಿತ್ಸೆ ಅಗತ್ಯ ಇದೆ ಎಂದು ಹೇಳುತ್ತಾ ಇರುತ್ತಾನೆ. ಇದನ್ನು ಕೇಳಿದ ಸಹನ ಮಾತ್ರ ಸುಮ್ಮನಿದ್ದರೆ ಮಧ್ಯ ಗೋಪಾಲ ಮಾತನಾಡುತ್ತಾನೆ. ಮುರಳಿ, ನೀನು ನಿನ್ನ ಹೆಂಡತಿ ಬಗ್ಗೆ ಹೇಗೆಲ್ಲ ಮಾತನಾಡುತ್ತಾ ಇರುವುದು ಸರಿಯಿಲ್ಲ ಎನ್ನುತ್ತಾನೆ. ಇದನ್ನು ಕೇಳಿದ ಬಂಗಾರಮ್ಮ ಯಾರು ಮಾತನಾಡಬಾರದು ಎಂದು ತಾಕೀತು ಮಾಡುತ್ತಾಳೆ. ಭಾವನ ಮಾತು ಕೇಳಿದ ಸುಮ, ಇಷ್ಟು ದಿನ ನೀವು ಅಕ್ಕನನ್ನು ಅರ್ಥ ಮಾಡಿಕೊಂಡೇ ಇಲ್ವಾ, ಅಕ್ಕನ ಬಗ್ಗೆ ನೀವು ಈ ರೀತಿ ಮಾತನಾಡುವುದು ಸರಿಯಿಲ್ಲ ಎಂದು ಸುಮ ಮುರಳಿಗೆ ಹೇಳುತ್ತಾಳೆ. ಮುರಳಿ ಮಾತು ಮುಂದುವರಿಸುತ್ತದೆ. ಇಷ್ಟು ಮಾತ್ರ ಅಲ್ಲದೆ ನನ್ನ ತಾಯಿಯ ಕೆನೆಗೆ ನನ್ನ ಅತ್ತೆ ಹೊಡೆಯಬಾರದು, ಇದು ನನಗೆ ಬೇಸರ ತಂದಿದೆ, ನನಗೆ ನ್ಯಾಯ ಬೇಕು ಎಂದು ಕೇಳುತ್ತಾನೆ. ಇದನ್ನು ಕೇಳಿದ ಪುಟ್ಟಕ್ಕಗೆ ಕೈಕಾಲು ನಡುಗಿ ಬಿಡುತ್ತದೆ. ಕೌಸಲ್ಯ ಮಾತ್ರ ತನ್ನ ಮಗ ನನ್ನ ಜೊತೆ ಯಾವತ್ತೂ ಇರುತ್ತಾನೆ ಎಂದು ಬೀಗುತ್ತಾ ಇರುತ್ತಾಳೆ. ನಂಜಮ್ಮ ಮೇಲೆ ಬಂಗಾರಮ್ಮ ಗರಂ. ನಂಜಮ್ಮ ಕೂಡ ಪಂಚಾಯಿತಿಗೆ ಬಂದಿರುತ್ತಾಳೆ. ನಾನು ಈ ಸಮಯವನ್ನು ಸಾಧಿಸಿಕೊಳ್ಳಲೇಬೇಕು, ನನ್ನ ವೇಳೆ ಬಯಸಿಕೊಳ್ಳಬೇಕು ಎಂದು ಆಲೋಚನೆ ಮಾಡುತ್ತಾ ಇರುತ್ತಾಳೆ. ಆಕೆ ಕೂಡ ಪಂಚಾಯಿತಿ ಬಳಿ ಬಂದು